ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆಗೆ ಆಗ್ರಹಿಸಿ ಮೇಯರ್ ನಿವಾಸಕ್ಕೆ ಮುತ್ತಿಗೆ. ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚನೆಗೆ ಅಡ್ಡಗಾಲು ಹಾಕ್ತಾ ಇರುವಂತಹ ಬಿಜೆಪಿ ಕ್ರಮವನ್ನು ಖಂಡಿಸಿ ಧಾರವಾಡದ ಕಲ್ಯಾಣ ನಗರದಲ್ಲಿರುವ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮಹಾಪೌರರಾದ ಜ್ಯೋತಿ ಪಾಟೀಲ್ ಅವರ ನಿವಾಸಕ್ಕೆ ಧಾರವಾಡದ ಕಾಂಗ್ರೆಸ್ ಪಕ್ಷದ ಮುಖಂಡರಾದಂತಹ ದೀಪಕ್ ಚಿಂಚೋರೆ ನೇತೃತ್ವದಲ್ಲಿ ಮುತ್ತಿಗೆ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟ ಸಮಿತಿ ಸದಸ್ಯರು ಪ್ರತಿಭಟನೆಗೆ ಸಾಥನ್ನು ನೀಡಿದರು. ಅಭಿವೃದ್ಧಿ ವಿಷಯದಲ್ಲಿ ಧಾರವಾಡಕ್ಕೆ ನಿರಂತರ ಅನ್ಯಾಯ ಮಾಡಲಾಗ್ತಾ ಇದೆ. ಈ ಕುರಿತು ಈಗಾಗಲೇ ಹಲವಾರು ಬಾರಿ ಹೋರಾಟಗಳು ನಡೆದಿವೆ. ಆದರೂ ಕೂಡ ಹುಬ್ಬಳ್ಳಿ ಧಾರವಾಡ ಬೃಹತ್ ಮಹಾನಗರ ಪಾಲಿಕೆ ನೆಪವೊಡ್ಡಿ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮಹಾಪೌರರು ಅಡ್ಡಗಾಲು ಹಾಕುವುದು ಖಂಡನೀಯ ಅಂತ ಘೋಷಣೆಗಳು ಕೂಗಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಕೈಯಲ್ಲಿ ಧಾರವಾಡ ಪ್ರತ್ಯೇಕ ಮಹಾನಗರ ಬೇಕೇ ಬೇಕು, ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗುವವರೆಗೆ ಹೋರಾಟ ನಿಲ್ಲುವುದಿಲ್ಲ ಎಂಬ ಭಿತ್ತಿ ಪತ್ರ ಪ್ರದರ್ಶಿಸಿದರು. ಅದರಂತೆಯೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಶಾಸಕ ಅರವಿಂದ ಬೆಲ್ಲದ್ ಹಾಗೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮಹಾಪೌರರಾದಂತಹ ಜ್ಯೋತಿ ಪಾಟೀಲ್ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ರು. ಮಹಾನಗರ ಪಾಲಿಕೆ ವಿರುದ್ಧ ಮೇಯರ್ ಅವರಿಗೆ, ಅವರ ಕೈಗೊಂಬೆ ಆಗಿರುವ ಮೇಯರ್ ಅವರಿಗೆ, ಬೆಲ್ಲದವರ ಕೈಗೊಂಬೆ ಆಗಿರುವ ಮೇಯರ್ ಅವರಿಗೆ ಧಿಕ್ಕಾರ, ಧಿಕ್ಕಾರ, ಬಿಜೆಪಿ ಕೈಗೊಂಬೆ ಆಗಿರುವ ಮೇಯರ್ ಅವರಿಗೆ. ನೀವು ವೈಯಕ್ತಿಕ ಸ್ವಾರ್ಥಕ್ಕೆ ಪಾರ್ಟಿ ಕೊಡ್ರಿ ಮತ್ತು ಗವರ್ನರ್ ನಿಮ್ಮ ಅಂಡರ್ ಲೀಡರ್ಶಿಪ್ನಾಗ ನಾವೆಲ್ಲರೂ ಬರ್ತೇವೆ. ಪ್ರಥಮ ಪ್ರಜೆ ನಿಮ್ಮ ಅಂಡರ್ ಲೀಡರ್ಶಿಪ್ನಾಗ ಬರ್ತೇವೆ. ಅದು ಮಹಾಪೌರ್ ನೀವು ಧಾರವಾಡ ಇದು ಅಧಿಕಾರ ಶಾಶ್ವತ ಅಲ್ಲ ಸರ್. ಇನ್ನೊಂದು ಮೇಯರ್ ಆಗೋಕೆ ನಾವು ಮುಂಚೆಗೆ ಆ ಹೋರಾಟಕ್ಕೆ ಮುಂಚೆನೇ ಇದ್ರು ಮೇಯರ್ ಅವರು ಇದ್ರು. ಬೆಲ್ಲದವ್ರು ಆದ್ಮೇಲೆ ಬ್ಯಾನರ್ ಹಾಕೊಂಡ್ರಿ ಎಲ್ಲ ಕಡೆ ನಾನೇ ಮಾಡೀನಿ ಅಂತೇಳಿ. ಈಗ ಬ್ಯಾನರ್ ಹಾಕ್ಬಿಡ್ರಲ್ಲ, ನಾನು ಕ್ಯಾನ್ಸಲ್ ಮಾಡೀನಿ ಅಂತೇಳಿ. ಇವತ್ತು ಮೇಯರ್ ಅವ್ರ ಒಂದ್ ನಿಮಿಷ ತಡಿಪ, ಈಗ ಅವ್ರೆಲ್ಲ ಹೇಳ್ತೇನೆ. ಈಗ ನೀವು